ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಗುರುಭವನದಲ್ಲಿ ದೇವನಹಳ್ಳಿ ಪ್ರೌಢಶಾಲಾ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಮುಖ್ಯೋಪಾಧ್ಯಾಯರ ಸಂಘ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹಾಗೂ ಎಲ್ಲಾ ಸಂಘಗಳ ಸಹಯೋಗದೊಂದಿಗೆ ಸಮಾಜ ಸೇವಕರು, ದಾನಿಗಳು, ಜನಸ್ನೇಹಿ ಜುಟ್ಟನಹಳ್ಳಿ ಚೇತನ್ ಗೌಡರವರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಚಟುವಟಿಕೆ ಪುಸ್ತಕ ಅನಾವರಣ ವಿಜೃಂಭಣೆಯಿಂದ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಚಟುವಟಿಕೆ ಪುಸ್ತಕ ಅನಾವರಣ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜುರವರು ಜ್ಯೋತಿ ಬೆಳಗಿಸಿ ಮಾತನಾಡಿ, ದೇವನಹಳ್ಳಿ ತಾಲೂಕಿನಲ್ಲಿ ಶಿಕ್ಷಣಕ್ಕೆ ಉನ್ನತೀಕರಣಕ್ಕೆ ಶಿಕ್ಷಣದ ಕಡೆ ಉತ್ತಮವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಉತ್ತಮ ಪಡೆದುಕೊಂಡಿರುವುದಕ್ಕೆ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಚಟುವಟಿಕೆ ಪುಸ್ತಕ ಅನಾವರಣ ಆಯೋಜಿಸಿದಂತಹ ಉತ್ತಮ ಬೆಳವಣಿಗೆ ಅಂತ ಹೇಳಿ ತಿಳಿಸಿದ್ರು. ಹಾಗೆ ಶಿಕ್ಷಣ ಅನ್ನೋದು ಶಿಕ್ಷಣದಿಂದ ಮನುಷ್ಯರನ್ನ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತದೆ. ಅಂತಹ ಶಿಕ್ಷಣವನ್ನ ನಮ್ಮ ತಾಲೂಕಿನ ಗ್ರಾಮೀಣ ಪ್ರದೇಶದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿರೋದು ಚಟುವಟಿಕೆಗಳು ಪಠ್ಯ ಪುಸ್ತಕದಲ್ಲಿ ಕಲಿತು ಪರೀಕ್ಷೆಯನ್ನ ಧೈರ್ಯದಿಂದ ಎದುರಿಸುವಂತಹ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳು ಹೊಂದಿ ಉತ್ತಮ ಫಲಿತಾಂಶ ತಾಲೂಕಿಗೆ ಹೆಸರು ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯಲ್ಲಿ ಬದಲಾವಣೆ ತರುವುದಕ್ಕೆ ಶಿಕ್ಷಣ ಇಲಾಖೆ ಶಿಕ್ಷಕರು ಗುಣಾತ್ಮಕವಾಗಿ ವಿದ್ಯಾಭ್ಯಾಸ ನೀಡುವ ನಿಟ್ಟಿನಲ್ಲಿ ಪೂರಕವಾದ ವಾತಾವರಣವನ್ನು ನಿರ್ಮಿಸೋಕೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಶಿಕ್ಷಣಕ್ಕೆ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳಿ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜುರವರು ತಿಳಿಸಿದರು. ಶಿಕ್ಷಣದ ಒಂದು ಮಕ್ಕಳ ಶಿಕ್ಷಣದ ಉನ್ನತೀಕರಣಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಅದರ ಒಂದು ಫಲಿತಾಂಶವಾಗಿ ಈಗಾಗಲೇ ತಾಲೂಕು ಇಂದು ನಮ್ಮದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಯಿಂದ ಪ್ರಥಮ ಸ್ಥಾನವನ್ನು ಪಡೆದಿದೆ. ಇದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಬಾಧ್ಯಕಾರರಾದ ಮಕ್ಕಳಿಗೆ ಉತ್ತಮವಾಗಿ ಶಿಕ್ಷಣ ಕೊಡುವಂತಹ ಎಲ್ಲರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಿಕ್ಷಣ ಅಂತಕ್ಕಂಥದ್ದು ಈ ಮನುಷ್ಯರನ್ನ ಬೇರೆಯವರಿಗಿಂತ ಬೇರ್ಪಡಿಸತಕ್ಕಂಥ ಒಂದು ಶಕ್ತಿಯ ಶಿಕ್ಷಣ ನೀವು ಕೂಡ ಯೋಚನೆ ಮಾಡಿದರೆ ಸಾಮಾನ್ಯವಾಗಿ ಮನೆಯಲ್ಲಿ 4 ಜನ ಮಕ್ಕಳಿದ್ದಾರೆ. 4 ಜನರಿಗೂ ಕೂಡ ತಂದೆಯಾಗಿ ಆದರೆ ಕಲಿತಕ್ಕಂಥ ಸಾಮರ್ಥ್ಯ ಬೇರೆ ಬೇರೆ ಆಗಿರ್ತದೆ. ಒಂದು ಕಲಿತು ಎಲ್ಲೋ ಒಂದು ಕಲೆ ಇನ್ನೊಂದು ನಾವು ಅನ್ವಯಿಸುತ್ತದೆ. ಇದು ನಮಗೆ ಪ್ರತಿ ಮನೆಯಲ್ಲಿ ಪ್ರತಿ ಊರಲ್ಲಿ ಕೊಡಲಿಕ್ಕೆ ಅಂದ್ರೆ ಶಿಕ್ಷಣ ಮನುಷ್ಯನನ್ನು ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಕರೆದುಕೊಳ್ಳತಕ್ಕಂಥ ಒಂದು ಶಿಕ್ಷೆಯನ್ನು ಪಡೆದುಕೊಂಡಿದೆ. ಅಂತಹ ಶಿಕ್ಷಣವನ್ನು ನಮ್ಮ ತಾಲೂಕಿಗೆ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೊಡ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಚಿವರ ಆದಿಯಾಗಿ ಈ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯೆ ಕಾರ್ಯಕ್ರಮಗಳ ಕಾರ್ಯಕ್ರಮ ಆದಿಯಾಗಿ ದೇವನಹಳ್ಳಿ ಪಟ್ಟಣದ ಗುರುಭವನದಲ್ಲಿ ದೇವನಹಳ್ಳಿ ಪ್ರೌಢಶಾಲಾ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಮುಖ್ಯೋಪಾಧ್ಯಾಯರ ಸಂಘ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹಾಗೂ ಎಲ್ಲಾ ಸಂಘಗಳ ಸಹಯೋಗದೊಂದಿಗೆ ಸಮಾಜ ಸೇವಕರು, ದಾನಿಗಳು, ಜನಸ್ನೇಹಿಗಳಾದಂತಹ ಜುಟ್ಟನಹಳ್ಳಿ ಚೇತನ್ ಗೌಡರವರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಚಟುವಟಿಕೆ ಪುಸ್ತಕ ಅನಾವರಣ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿ, ಶಿಕ್ಷಕರು ಆ ಪ್ರತಿಭೆಗಳನ್ನ ಹುಟ್ಟುಹಾಕಿ ಇಲ್ಲಿಯವರೆಗೂ ಕರೆದುಕೊಂಡು ಮೆಟ್ಟಿಲುಗಳಾಗಿ ವಿದ್ಯಾರ್ಥಿಗಳ ರೂಪಿಸುವಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರ ವಹಿಸುವರು ಅಂತ ಹೇಳಿ ತಿಳಿಸಿದ್ರು. ಹಾಗೆ ಶಿಕ್ಷಕರು ತಮ್ಮ ಮಕ್ಕಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಶಾಲಾ ವಿದ್ಯಾರ್ಥಿಗಳನ್ನ ತಿದ್ದಿ ನಮ್ಮ ಸಮಾಜಕ್ಕೆ, ನಮ್ಮ ತಾಲೂಕಿಗೆ ಹೆಸರು ಪಡೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಿಕ್ಷಕರು ಉತ್ತಮ ಶಿಕ್ಷಣವನ್ನ ನೀಡಿ ಉತ್ತಮ ಫಲಿತಾಂಶ ಬರಲು ಶತ ಪ್ರಯತ್ನ ಪಟ್ಟಿರುವಂತಹ ಶಿಕ್ಷಕ ವೃಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಿ ಸಮಾಜ ಸೇವಕರು, ದಾನಿಗಳು, ಜನಸ್ನೇಹಿಗಳಾದಂತಹ ಜುಟ್ಟನಹಳ್ಳಿ ಚೇತನ್ ಗೌಡರವರು ತಿಳಿಸಿದ್ರು. ಒಂದು ಹೆಣ್ಣು ವಿದ್ಯೆ ಕಲಿತರೆ ಶಾಲೆ ತೆರೆದಂತೆ
ಅನ್ನುವಂತೆ ಯಾವತ್ತೂ ಒಬ್ಬ ಒಳ್ಳೆ ಶಿಕ್ಷಕ 100 ಜನ ಒಳ್ಳೆ ವ್ಯಕ್ತಿತ್ವವುಳ್ಳಂತಹ ನಾಗರಿಕರನ್ನ ಮಾಡಿ ಯಾವುದೇ ರೀತಿಯ ಒಬ್ಬರನ್ನ ಇಬ್ಬರನ್ನ ಮೂವರನ್ನ ಈ ರೀತಿಯಾಗಿ ಒಂದು ಸಮಾಜಕ್ಕೆ ದೊಡ್ಡ ಉದ್ದಿಮೆಯಾಗಬಹುದು, ಎಜುಕೇಶನ್ ಇರಬಹುದು, ನಾವು ಎಲ್ಲರೂ ಅಲ್ಲಿಂದ ಬಂದಿರೋದು. ಯಾಕಂದ್ರೆ ಆ ಶಿಕ್ಷಕರ ಕೊಡುಗೆ ಇಲ್ಲ ಅಂದಿದ್ರೆ ನಾವು ಇಲ್ಲಿಯ ತನಕ ಬರೋದಕ್ಕೆ ಆಗ್ತಾ ಇರಲಿಲ್ಲ. ನಾವುಗಳು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಪ್ರಮುಖವಾಗಿ ವಿದ್ಯಾಭ್ಯಾಸ ಬಹಳ ಮುಖ್ಯ. ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಫಲಿತಾಂಶ ಪಡೆದಾಗ ಮಾತ್ರ ಉನ್ನತ ಮಟ್ಟಕ್ಕೆ ಹೋಗಬಹುದು ಅಂತ ಹೇಳಿ ಸಮಾಜ ಸೇವಕರು, ದಾನಿಗಳಾದಂಥ ಜನಸ್ನೇಹಿಗಳಾದ ಜುಟ್ಟನಹಳ್ಳಿ ಚೇತನ್ ಗೌಡರವರು ತಿಳಿಸಿದ್ರು. ಅವರು ಮುಖ್ಯವಾಗಿ ಹಾಗೆ ಆ ಪ್ರತಿಭೆಗಳನ್ನು ಹೊರತಾಗಿ ಇಲ್ಲಿವರೆಗೂ ಕರ್ಕೊಂಡೋದಕ್ಕೆ ಮೆಟ್ಟಿಲುಗಳಾಗಿ ಅವರ ಜೀವನ ನಡೆಸಿರುವಂತಹ ಶಿಕ್ಷಕರಿಗೆ, ಅವರ ತಂದೆ ತಾಯಿಗಳು ಬಂದಿದ್ದೀರಿ. ಎಲ್ಲರಿಗೂ ನನ್ನ ಎಲ್ಲರೂ ಆಲ್ರೆಡಿ ಈ ವಿಚಾರವಾಗಿ ತುಂಬ ಹೇಳಿದ್ದಾರೆ. ನಮ್ಮ ಈ ಒಂದು ಮತ್ತು ಪೊಲೀಸ್ ಹೇಳೋದು, ಹಾಗೆ ನಮ್ಮ ಲೇಖನವರು ಹೇಗೆ ಈ ರಿಸಲ್ಟ್ ಬರೋದು ಕಾರಣ ಆಯಿತು ಅನ್ನೋದನ್ನ ಎಳೆಯಾಗಿ ಅವರು ರೀತಿ ಹೇಳಿದರು. ಅವರ ಸಮಸ್ಯೆ ಇವತ್ತು ನಮ್ಮ ದೇವರಿಗೆ 99% ಇದೆ. ಫಸ್ಟ್ ಟೈಮಿಗೂ ಅದನ್ನ ಅನುಭವಿಸಿ ಅವಾಗ ಮೊದಲನೇ ಬಾರಿ 99.39% ಅನ್ನೋದನ್ನು ಸಾಮಾನ್ಯ ವಿಚಾರ. ನಾವು ಕಾಲದಲ್ಲಿ ಮುಂದಿನ ನಮ್ಮ ಮನಸ್ಸು ಮುಂದೆ ಟೀಚರ್ ಆಗಿದ್ದು, ಇವತ್ತು ನಾನು ಶ್ರೀಕೃಷ್ಣ ವಿಷಯ ಅಂತ ನೆನೆಸ್ತು. ಯಾಕಂದ್ರೆ ನಾನು ಆ ಸ್ಕೂಲ್ನ ಹೋಗುವ ಸ್ಟೂಡೆಂಟು. ಅದು ಪ್ರೈವೇಟ್ ಸ್ಕೂಲು, ಆಕ್ಚುಲಿ ಪ್ರೈವೇಟ್ ಇತ್ತು. ಇವತ್ತು ಆ ಸ್ಕೂಲ್ನ ಮುಖ್ಯ ಶಿಕ್ಷಕರಾದಂತಹ ನನ್ನ ಅಣ್ಣ ಮನೆಗಳು ತಂದಿರ್ತಾರೆ. ಆ ಸ್ಕೂಲಲ್ಲಿ ಹೋಗ್ಬೇಕಾದಾಗ ಪಾಠದಲ್ಲಿ ಸಾಕು ಫಸ್ಟ್ SSLC ರಿಸಲ್ಟ್ ಬಂದಿದೆಯಾ ಅಂತ ಹೇಳಿದ್ರೆ ತಂದೆ ಮುಖ ನೋಡಬೇಕು. ಈ ಕಾರ್ಯಕ್ರಮದಲ್ಲಿ ಜನಪದ ಕಲಾವಿದರಾದಂತಹ ಗುರು ರಾಜ್ ಹೊಸಕೋಟೆರವರು ತಮ್ಮ ಶೈಲಿಯಲ್ಲಿ ಜನಪದ ಗೀತೆಗಳನ್ನ ಹಾಡಿದ್ರು. ಸ್ವಚ್ಛ ಮಾಡದಿದ್ದ ಕಟ್ಟಿದ್ದ ಭರಂತ ನಡೆಯುವ ನುಡಿತಿ ಹೊಡಿತಿದ್ದ ಹುಡುಗಿ ಕುದುರಿ ನಡಿಗೆ ಹಿಡಿದು ಬರುತ್ತಿದ್ದ ಬಣ್ಣದ ಊಟ ಹೊಡಿದ ಪಾವುಡ ಶಿಕ್ಷಕರಿಗೆ ಸನ್ಮಾನಿಸಿ ಅಭಿನಂದಿಸಿದ್ರು. ಹಾಗೆ ಶಾಲಾ ಮಕ್ಕಳಿಗೆ ಸಮಾಜ ಸೇವಕರು, ದಾನಿಗಳು, ಜನಸ್ನೇಹಿ ಬಿಲ್ಡರ್ಸ್ ಅಂಡ್ ಡೆವಲಪರ್ ಜುಟ್ಟನಹಳ್ಳಿ ಚೇತನ್ ಗೌಡರವರು ಹಾಗೂ ಶಿಕ್ಷಕರ ವೃಂದ ಹಾಗೂ ಆಗಮಿಸಿದಂತಹ ಗಣ್ಯರಿಂದ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ರು. ಇನ್ನು ಇದೇ ಸಮಯದಲ್ಲಿ ಸಮಾಜ ಸೇವಕರು, ದಾನಿಗಳು, ಜನಸ್ನೇಹಿ ಬಿಲ್ಡರ್ಸ್ ಅಂಡ್ ಡೆವಲಪರ್ ಜುಟ್ಟನಹಳ್ಳಿ ಚೇತನ್ ಗೌಡರವರು, ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜುರವರು, ಪ್ರೌಢಶಾಲಾ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಮುಖ್ಯೋಪಾಧ್ಯಾಯರ ಸಂಘ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹಾಗೂ ಎಲ್ಲಾ ಸಂಘಗಳ ಪದಾಧಿಕಾರಿಗಳು, ಶಿಕ್ಷಕರು, ಶಾಲಾ ಮಕ್ಕಳು, ಪೋಷಕರು, ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ.
ಮನಮರ್ಕಟವು ನಿಜವಯ್ಯ ಮನಮರ್ಕಟವು ನಿಜವಯ್ಯ ಅದು ಕಡಿವಾಳವಿಲ್ಲದ ಹಯವಯ್ಯ ಆಧಾರವಿಲ್ಲದ ಲತೆಯಯ್ಯ ಆಧಾರವಿಲ್ಲದ ಲತೆಯಯ್ಯ ಅದು ದಡವೇ ಇಲ್ಲದ ನದಿಯಯ್ಯ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಸಂಕಲ್ಪವನು ಏಕಾಗ್ರಗೊಳಿಸು ಸಂಕಲ್ಪವನು ಏಕಾಗ್ರಗೊಳಿಸು. ಇನ್ನು ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.